ಅಂತ ಹೇಳಿ. ಬಟ್ ಈ ರೀತಿ ಫಲಿತಾಂಶ ಕೂಡ ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇಡೀ ಮಹಾಗಠಬಂಧನ್ಗೆ ಅವರ ನಾಯಕತ್ವ, ಅವ್ರ ಚೆಹರಾ, ಇಡೀ ಮಹಾಗಠಬಂಧನದ್ದು ಅಂದ್ರೆ ಮಹಾಗಠಬಂಧನದ ಮುಖ, ಸಿಎಂ ಕ್ಯಾಂಡಿಡೇಟ್ ಲೀಡರ್ಶಿಪ್. ಹಾಗಾದ್ರೆ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಸ್ಪಷ್ಟ ಆಗುತ್ತೆ. ಒಂದು ಅವರ ಮೈತ್ರಿಕೂಟದ ಸಮಸ್ಯೆ ಒಂದು ನೋಡಿ, ಆ ಮೈತ್ರಿ ಏನಿದೆ ಇಲ್ಲಿ, ಸಿದ್ದರಾಮಯ್ಯರು ಮತ್ತೆ JDS ದೋಸ್ತಿ ಸರ್ಕಾರ ಆಗಿತ್ತು. ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಸೊ ಆ ರೀತಿ ಈವನ್ RJD ಮತ್ತೆ ಕಾಂಗ್ರೆಸ್ ಮಧ್ಯೆ ಅಲ್ಲಿ ಒಂದು ರೀತಿಯಾದ ಪರಸ್ಪರ ಒಮ್ಮತವೇ ಇರಲಿಲ್ಲ. ಕಾರ್ಯಕರ್ತರ ಲೆವೆಲ್ನಲ್ಲೂ ಕೂಡ RJD ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ನಲ್ಲಿ ಸಮಾಧಾನ ಇರಲಿಲ್ಲ, ಕಾಂಗ್ರೆಸ್ ಬಗ್ಗೆ RJDಯಲ್ಲಿ ಸಮಾಧಾನ ಇರಲಿಲ್ಲ. ಇದು ಗ್ರೌಂಡ್ನಲ್ಲಿ ಕೂಡ ಕಾಣ್ತಿತ್ತು. ಅದಲ್ಲದೆ 61 ಸೀಟ್ಗಳನ್ನು ನೀಡೋದ್ರ ಬಗ್ಗೆ ಕೂಡ RJDಗೆ ಭಾರಿ ಅಸಮ್ಮತಿ ಇತ್ತು. ಅಷ್ಟು ಸೀಟ್ ಕೊಟ್ಟರೆ ನಾವು ಮತ್ತೆ ಕಳ್ಕೊಂಡು ಬಿಡ್ತೇವೆ ಸೀಟನ್ನು ಅಂತ ಹೇಳಿ. ಲಾಸ್ಟ್ ಎಲೆಕ್ಷನಲ್ಲಿ ಕೂಡ RJD ಸೋಲಿಗೆ ಕಾರಣ ಆಗಿದ್ದದ್ದು ಕಾಂಗ್ರೆಸ್. ಈ ಸರಿನೂ ಕೂಡ ದೊಡ್ಡ ಬ್ಯಾಗೇಜ್ ಆಗಿ ಕಾಂಗ್ರೆಸ್ ಕಾಣ್ತಾ ಇದೆ. ಬಟ್ RJD ಪರ್ಫಾರ್ಮೆನ್ಸ್ ಕೂಡ ಈ ಬಾರಿ ಬಹಳ ಕೆಟ್ಟದಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿಲ್ಲ. ಈಗ ಒಂದು 40 ಸೀಟ್ಗಳಷ್ಟೇ ಕಾಣ್ತಾ ಇದೆ ಅಷ್ಟೇ. ಇದು ಬಹುಶಃ ಈ ಬಿಜೆಪಿ ಮತ್ತೆ NDA ಇದು JDU ಕ್ಯಾಂಪೇನ್ ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು ಯಾರು RJD. ಕಾಂಗ್ರೆಸ್ ಅವರು ತೆಗೆದುಕೊಳ್ಳೇ ಇಲ್ಲ ಸೀರಿಯಸ್ ಆಗಿ. ನಿತೀಶ್ ಕುಮಾರ್ ಯಾವತ್ತು ತಗೊಳ್ಳೇ ಇಲ್ಲ. 27 ಸೀಟ್ಸ್ ಒಳಗಡೆ ಕಳೆದ 5 ವರ್ಷದಲ್ಲಿ ಅಲ್ಲ 101 ನೀವು ಫಸ್ಟ್ ಅನೌನ್ಸ್ ಮಾಡಿದ್ರಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿತೀಶ್ ಕುಮಾರ್ ಕೇಳಿದ್ರು ಪಕ್ಕದಲ್ಲಿ, ನಾವೇನು ಮಾಡಿಲ್ವಾ ಹಾಗಿದ್ರೆ ಅಲ್ಪಸಂಖ್ಯಾತರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ? ಅದಕ್ಕೆ ನಮ್ಮ ಜನ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಮುಸ್ಲಿಂ ಕ್ಯಾಂಡಿಡೇಟ್ ಇಲ್ಲದೆ 101 ಕ್ಷೇತ್ರಗಳನ್ನು ತಾವು ಅನೌನ್ಸ್ ಮಾಡಿದ ನಂತರದಲ್ಲಿ ನಿತೀಶ್ ಕುಮಾರ್ ಅವರು ಹೇಳಿದ್ರು ಇದನ್ನ ಪಬ್ಲಿಕ್ ಆಗಿ ಬಂದು ಅನೌನ್ಸ್ ಮಾಡಿದ್ರು. ಒಂದು ನಿಮಿಷ, ರಾಘವ್ ಶರ್ಮಾ ಅವ್ರನ್ನ ಕೇಳ್ತಾ ಇದ್ದೆ ನಾನು, ಅಲ್ಲಿ ಈ ರೀತಿಯ ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳಿ. ತೇಜಸ್ವಿ ಅದೇ ಹೇಳಿದೆ. ಈಗ ಅಲ್ಲಿ ನಾಯಕ ಇದು ಅವರನ್ನ ಮುಖ್ಯಮಂತ್ರಿ ಫೇಸ್ ಆಗಿ ಬಿಂಬಿಸಿದ್ರು ಕೂಡ ಬಹುಶಃ BJP JDU ಮತ್ತು LJP ಆ ಒಂದು ಫಾರ್ಮಿಡಬಲ್ ಅಲಯನ್ಸ್ RJD ಪ್ರಭಾವಳಿಯನ್ನು ತಗ್ಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. RJD ಒಂದು ಸಂಘಟನಾತ್ಮಕವಾಗಿ ಫೇಲ್ಯೂರ್ ಆಗಿದೆ ಈ ಎಲೆಕ್ಷನಲ್ಲಿ. ಬಹುಶಃ ಯಾದವ್ ವೋಟ್ಸ್ ಕೂಡ ಈ ಬಾರಿ BJP NDA ಅಲಯನ್ಸ್ಗೆ ಶಿಫ್ಟ್ ಆಗಿದೆ ಅನ್ನೋದರ ಲಕ್ಷಣ ಇದು. ಒಂದು ವೇಳೆ RJDಗೆ ಯಾದವ್ ಮತ್ತು ಮುಸ್ಲಿಮರ ಓಟು ಸಂಪೂರ್ಣವಾಗಿ ಶಿಫ್ಟ್ ಆಗ್ತಿದ್ರೆ ಈ ರೀತಿಯ ರಿಸಲ್ಟ್ ಬರ್ತಿರಲಿಲ್ಲ. ಯಾಕೆ ಹೇಳಿದರೆ 32% ಯಾದವ್ ಮತ್ತು ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ. ಇದುವರೆಗೆ ಅವರನ್ನು ಕೈ ಹಿಡಿದದ್ದು ಈ ವೋಟ್ ಬ್ಯಾಂಕ್. ಈ ವೋಟ್ ಬ್ಯಾಂಕಲ್ಲೂ ಕೂಡ ಒಂದಿಷ್ಟು ಶಿಫ್ಟ್ ಆಗಿದೆ. ನಾವು ಬೇರೆ ಕೆಲವು ಸೀಮಾಂಚಲ ಪ್ರದೇಶದಲ್ಲಿಂದ ಮುಸ್ಲಿಮರ ಹತ್ರ ಮಾತಾಡಿದಾಗ ಅಲ್ಲೂ ಕೆಲವರು ಮುಸ್ಲಿಮ್ ನಾವು NDAಗೆ ವೋಟ್ ಹಾಕ್ತೇವೆ ಅಂತ ಹೇಳ್ತಿದ್ರು. ಯಾಕೆ ಹೇಳಿದರೆ ಮೋದಿ ಅವರ 5 ಕಿಲೋ ಅಕ್ಕಿ ಇದೆಯಲ್ಲ, ಅದು ಅಲ್ಲಿ ಸ್ವಲ್ಪ ವರ್ಕ್ ಆಗ್ತಾರೆ ಅಂತೇಳಿ. ಬಟ್ ಈ ರೀತಿ ಫಲಿತಾಂಶ ಕೂಡ ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇಡೀ ಮಹಾಗಠಬಂಧನ್ಗೆ ಅವರ ನಾಯಕತ್ವ, ಅವ್ರ ಚೆಹರಾ, ಇಡೀ ಮಹಾಗಠಬಂಧನದ್ದು ಅಂದ್ರೆ ಮಹಾಗಠಬಂಧನದ ಮುಖ, ಸಿಎಂ ಕ್ಯಾಂಡಿಡೇಟ್ ಲೀಡರ್ಶಿಪ್. ಹಾಗಾದ್ರೆ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಸ್ಪಷ್ಟ ಆಗುತ್ತೆ. ಒಂದು ಅವರ ಮೈತ್ರಿಕೂಟದ ಸಮಸ್ಯೆ ಒಂದು ನೋಡಿ, ಆ ಮೈತ್ರಿ ಏನಿದೆ ಇಲ್ಲಿ, ಸಿದ್ದರಾಮಯ್ಯರು ಮತ್ತೆ JDS ದೋಸ್ತಿ ಸರ್ಕಾರ ಆಗಿತ್ತು. ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಸೊ ಆ ರೀತಿ ಈವನ್ RJD ಮತ್ತೆ ಕಾಂಗ್ರೆಸ್ ಮಧ್ಯೆ ಅಲ್ಲಿ ಒಂದು ರೀತಿಯಾದ ಪರಸ್ಪರ ಒಮ್ಮತವೇ ಇರಲಿಲ್ಲ. ಕಾರ್ಯಕರ್ತರ ಲೆವೆಲ್ನಲ್ಲೂ ಕೂಡ RJD ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ನಲ್ಲಿ ಸಮಾಧಾನ ಇರಲಿಲ್ಲ, ಕಾಂಗ್ರೆಸ್ ಬಗ್ಗೆ RJDಯಲ್ಲಿ ಸಮಾಧಾನ ಇರಲಿಲ್ಲ. ಇದು ಗ್ರೌಂಡ್ನಲ್ಲಿ ಕೂಡ ಕಾಣ್ತಿತ್ತು. ಅದಲ್ಲದೆ 61 ಸೀಟ್ಗಳನ್ನು ನೀಡೋದ್ರ ಬಗ್ಗೆ ಕೂಡ RJDಗೆ ಭಾರಿ ಅಸಮ್ಮತಿ ಇತ್ತು. ಅಷ್ಟು ಸೀಟ್ ಕೊಟ್ಟರೆ ನಾವು ಮತ್ತೆ ಕಳ್ಕೊಂಡು ಬಿಡ್ತೇವೆ ಸೀಟನ್ನು ಅಂತ ಹೇಳಿ. ಲಾಸ್ಟ್ ಎಲೆಕ್ಷನಲ್ಲಿ ಕೂಡ RJD ಸೋಲಿಗೆ ಕಾರಣ ಆಗಿದ್ದದ್ದು ಕಾಂಗ್ರೆಸ್. ಈ ಸರಿನೂ ಕೂಡ ದೊಡ್ಡ ಬ್ಯಾಗೇಜ್ ಆಗಿ ಕಾಂಗ್ರೆಸ್ ಕಾಣ್ತಾ ಇದೆ. ಬಟ್ RJD ಪರ್ಫಾರ್ಮೆನ್ಸ್ ಕೂಡ ಈ ಬಾರಿ ಬಹಳ ಕೆಟ್ಟದಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿಲ್ಲ. ಈಗ ಒಂದು 40 ಸೀಟ್ಗಳಷ್ಟೇ ಕಾಣ್ತಾ ಇದೆ ಅಷ್ಟೇ. ಇದು ಬಹುಶಃ ಈ BJP ಮತ್ತೆ NDA ಇದು JDU ಕ್ಯಾಂಪೇನ್ ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು ಯಾರು RJD. ಕಾಂಗ್ರೆಸ್ ಅವರು ತೆಗೆದುಕೊಳ್ಳೇ ಇಲ್ಲ ಸೀರಿಯಸ್ ಆಗಿ. ನಿತೀಶ್ ಕುಮಾರ್ ಯಾವತ್ತು ತಗೊಳ್ಳೇ ಇಲ್ಲ. 27 ಸೀಟ್ಸ್ ಒಳಗಡೆ ಕಳೆದ 5 ವರ್ಷದಲ್ಲಿ ಅಲ್ಲ 101 ನೀವು ಫಸ್ಟ್ ಅನೌನ್ಸ್ ಮಾಡಿದ್ರಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿತೀಶ್ ಕುಮಾರ್ ಕೇಳಿದ್ರು ಪಕ್ಕದಲ್ಲಿ, ನಾವೇನು ಮಾಡಿಲ್ವಾ ಹಾಗಿದ್ರೆ ಅಲ್ಪಸಂಖ್ಯಾತರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ? ಅದಕ್ಕೆ ನಮ್ಮ ಜನ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಮುಸ್ಲಿಂ ಕ್ಯಾಂಡಿಡೇಟ್ ಇಲ್ಲದೆ 101 ಕ್ಷೇತ್ರಗಳನ್ನು ತಾವು ಅನೌನ್ಸ್ ಮಾಡಿದ ನಂತರದಲ್ಲಿ ನಿತೀಶ್ ಕುಮಾರ್ ಅವರು ಹೇಳಿದ್ರು ಇದನ್ನ ಪಬ್ಲಿಕ್ ಆಗಿ ಬಂದು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಒಂದು ನಿಮಿಷ, ರಾಘವ್ ಶರ್ಮಾ ಅವ್ರನ್ನ ಕೇಳ್ತಾ ಇದ್ದೆ ನಾನು, ಅಲ್ಲಿ ಈ ರೀತಿಯ ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳಿ. ತೇಜಸ್ವಿ
ತೇಜಸ್ವಿ ಅದೇ ಹೇಳಿದೆ ಈಗ ಅಲ್ಲಿ ನಾಯಕ ಇದು ಅವರನ್ನು ಮುಖ್ಯಮಂತ್ರಿ ಫೇಸ್ ಆಗಿ ಬಿಂಬಿಸಿದ್ರು ಕೂಡ ಬಹುಶಃ ಬಿ ಜೆ ಪಿ JDU ಮತ್ತು LJP ಆ ಒಂದು ಫಾರ್ಮಿಡಬಲ್ ಅಲಯನ್ಸ್ ಆರ್ ಜೆ ಡಿ ಪ್ರಭಾವಳಿಯನ್ನು ತಗ್ಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. RJD ಒಂದು ಸಂಘಟನಾತ್ಮಕವಾಗಿ ಫೇಲ್ಯೂರ್ ಆಗಿದೆ ಈ ಎಲೆಕ್ಷನಲ್ಲಿ. ಬಹುಶಃ ಯಾದವ್ ವೋಟ್ಸ್ ಕೂಡ ಈ ಬಾರಿ BJP NDA ಅಲಯನ್ಸ್ಗೆ ಶಿಫ್ಟ್ ಆಗಿದೆ ಅನ್ನೋದರ ಲಕ್ಷಣ ಇದು. ಒಂದು ವೇಳೆ ಆರ್ ಜೆ ಡಿಗೆ ಯಾದವ್ ಮತ್ತು ಮುಸ್ಲಿಮರ ಓಟು ಸಂಪೂರ್ಣವಾಗಿ ಶಿಫ್ಟ್ ಆಗ್ತಿದ್ರೆ ಈ ರೀತಿಯ ರಿಸಲ್ಟ್ ಬರ್ತಿರಲಿಲ್ಲ. ಯಾಕೆ ಹೇಳಿದರೆ 32% ಯಾದವ್ ಮತ್ತು ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ. ಇದುವರೆಗೆ ಅವರನ್ನು ಕೈ ಹಿಡಿದದ್ದು ಈ ವೋಟ್ ಬ್ಯಾಂಕ್. ಈ ವೋಟ್ ಬ್ಯಾಂಕಲ್ಲೂ ಕೂಡ ಒಂದಿಷ್ಟು ಶಿಫ್ಟ್ ಆಗಿದೆ. ನಾವು ಬೇರೆ ಕೆಲವು ಸೀಮಾಂಚಲ ಪ್ರದೇಶದಲ್ಲಿಂದ ಮುಸ್ಲಿಮರ ಹತ್ರ ಮಾತಾಡಿದಾಗ ಅಲ್ಲೂ ಕೆಲವರು ಮುಸ್ಲಿಮ್ ನಾವು NDAಗೆ ವೋಟ್ ಹಾಕ್ತೇವೆ ಅಂತ ಹೇಳ್ತಿದ್ರು. ಯಾಕೆ ಹೇಳಿದರೆ ಮೋದಿ ಅವರ 5 ಕಿಲೋ ಅಕ್ಕಿ ಇದೆಯಲ್ಲ ಅದು ಅಲ್ಲಿ ಸ್ವಲ್ಪ ಅಂತೇಳಿ. ಬಟ್ ಈ ರೀತಿ ಫಲಿತಾಂಶ ಕೂಡ ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇಡೀ ಮಹಾಗಠಬಂಧನ್ಗೆ ಅವರ ನಾಯಕತ್ವ, ಅವ್ರ ಚೆಹರಾ ಇಡೀ ಮಹಾಗಠಬಂಧನದ್ದು ಅಂದರೆ ಮಹಾಗಠಬಂಧನದ ಮುಖ CM ಕ್ಯಾಂಡಿಡೇಟ್ ಲೀಡರ್ಶಿಪ್. ಹಾಗಾದರೆ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸ್ಪಷ್ಟ ಆಗುತ್ತೆ. ಒಂದು ಅವರ ಮೈತ್ರಿಕೂಟದ ಸಮಸ್ಯೆ ಒಂದು ನೋಡಿ, ಆ ಮೈತ್ರಿ ಏನಿದೆ ಇಲ್ಲಿ ಸಿದ್ದರಾಮಯ್ಯರು ಮತ್ತು JDS ದೋಸ್ತಿ ಸರ್ಕಾರ ಆಗಿತ್ತು. ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇರಲಿಲ್ಲ. ಅಲ್ಲ ವೋಟ್ ಶೋ ಮೈತ್ರಿ ಸಮಸ್ಯೆ ಒಂದು ನಿಮಿಷ ನಾನು ಹೇಳ್ತೀನಿ, ಕಂಪ್ಲೀಟ್ ಮಾಡ್ತೇನೆ, ಆಮೇಲೆ ನೀವು ಹೇಳಿ. ಸೊ ಆ ರೀತಿ ಅಲ್ಲಿ ಈವನ್ RJD ಮತ್ತು ಕಾಂಗ್ರೆಸ್ ಮಧ್ಯೆ ಅಲ್ಲಿ ಒಂದು ರೀತಿಯಾದ ಪರಸ್ಪರ ಒಮ್ಮತವೇ ಇರಲಿಲ್ಲ. ಕಾರ್ಯಕರ್ತರ ಲೆವೆಲ್ನಲ್ಲೂ ಕೂಡ RJD ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ನಲ್ಲಿ ಸಮಾಧಾನ ಇರಲಿಲ್ಲ, ಕಾಂಗ್ರೆಸ್ ಬಗ್ಗೆ RJDಯಲ್ಲಿ ಸಮಾಧಾನ ಇರಲಿಲ್ಲ. ಇದು ಗ್ರೌಂಡ್ನಲ್ಲಿ ಕೂಡ ಕಾಣ್ತಿತ್ತು. ಅದಲ್ಲದೆ 61 ಸೀಟ್ಗಳನ್ನು ನೀಡೋದ್ರ ಬಗ್ಗೆ ಕೂಡ RJDಗೆ ಭಾರಿ ಅಸಮ್ಮತಿ ಇತ್ತು. ಅಷ್ಟು ಸೀಟ್ ಕೊಟ್ಟರೆ ನಾವು ಮತ್ತೆ ಕಳ್ಕೊಂಡು ಬಿಡ್ತೇವೆ ಸೀಟನ್ನು ಅಂತೇಳಿ. ಲಾಸ್ಟ್ ಎಲೆಕ್ಷನಲ್ಲೂ ಕೂಡ RJD ಸೋಲಿಗೆ ಕಾರಣ ಆಗಿದ್ದದ್ದು ಕಾಂಗ್ರೆಸ್. ಈ ಸರಿನೂ ಕೂಡ ದೊಡ್ಡ ಬ್ಯಾಗೇಜ್ ಆಗಿ ಕಾಂಗ್ರೆಸ್ ಕಾಣ್ತಾ ಇದೆ. ಬಟ್ RJD ಪರ್ಫಾರ್ಮೆನ್ಸ್ ಕೂಡ ಈ ಬಾರಿ ಬಹಳ ಕೆಟ್ಟದಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿಲ್ಲ. ಈಗ ಒಂದು 40 ಸೀಟ್ಗಳಷ್ಟೇ ಕಾಣ್ತಾ ಇದೆ ಅಷ್ಟೇ ಇದು. ಬಹುಶಃ ಈ BJP ಮತ್ತೆ NDA ಇದು JDU ಕ್ಯಾಂಪೇನ್ ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ರು ಯಾರು RJD. ಕಾಂಗ್ರೆಸ್ ಅವರು ತೆಗೆದುಕೊಳ್ಳೇ ಇಲ್ಲ ಸೀರಿಯಸ್ ಆಗಿ. ನಿತೀಶ್ ಕುಮಾರ್ ಯಾವತ್ತು ತಗೊಳ್ಳೇ ಇಲ್ಲ. 27 ಸೀಟ್ಸ್ ಒಳಗಡೆ ಕಳೆದ 5 ವರ್ಷದಲ್ಲಿ ಅಲ್ಲ 101 ನೀವು ಫಸ್ಟ್ ಅನೌನ್ಸ್ ಮಾಡಿದ್ರಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿತೀಶ್ ಕುಮಾರ್ ಕೇಳಿದ್ರು ಪಕ್ಕದಲ್ಲಿ ನಾವೇನು ಮಾಡಿಲ್ವಾ ಹಾಗಿದ್ರೆ ಅಲ್ಪಸಂಖ್ಯಾತರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ. ಅದಕ್ಕೆ ನಮ್ಮ ಜನ ನಿಮ್ಗೊಂದು ವಿಷಯ ಹೇಳ್ತೀನಿ, ಮುಸ್ಲಿಂ ಕ್ಯಾಂಡಿಡೇಟ್ ಇಲ್ಲದೆ 101 ಕ್ಷೇತ್ರಗಳನ್ನು ತಾವು ಅನೌನ್ಸ್ ಮಾಡಿದ ನಂತರದಲ್ಲಿ ನಿತೀಶ್ ಕುಮಾರ್ ಅವರು ಹೇಳಿದ್ರು ಇದನ್ನ ಪಬ್ಲಿಕ್ ಆಗಿ ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಒಂದ್ ನಿಮಿಷ, ರಾಘವ್ ಶರ್ಮಾ ಅವ್ರನ್ನ ಕೇಳ್ತಾ ಇದ್ದೆ ನಾನು, ಅಲ್ಲಿ ಈ ರೀತಿಯ ಪರಿಸ್ಥಿತಿ ಯಾಕೆ ಬಂತು ಅಂತ ಹೇಳಿ. ತೇಜಸ್ವಿ ಅದೇ ಹೇಳಿದೆ ಈಗ ಅಲ್ಲಿ ನಾಯಕ ಇದು ಅವರನ್ನು ಮುಖ್ಯಮಂತ್ರಿ ಫೇಸ್ ಆಗಿ ಬಿಂಬಿಸಿದ್ರು ಕೂಡ ಬಹುಶಃ BJP JDU ಮತ್ತು LJP ಆ ಒಂದು ಫಾರ್ಮಿಡಬಲ್ ಅಲಯನ್ಸ್ RJD ಪ್ರಭಾವಳಿಯನ್ನು ತಗ್ಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. RJD ಒಂದು ಸಂಘಟನಾತ್ಮಕವಾಗಿ ಫೇಲ್ಯೂರ್ ಆಗಿದೆ ಈ ಎಲೆಕ್ಷನಲ್ಲಿ. ಬಹುಶಃ ಯಾದವ್ ವೋಟ್ಸ್ ಕೂಡ ಈ ಬಾರಿ BJP NDA ಅಲಯನ್ಸ್ಗೆ ಶಿಫ್ಟ್ ಆಗಿದೆ ಅನ್ನೋದರ ಲಕ್ಷಣ ಇದು. ಒಂದು ವೇಳೆ RJDಗೆ ಯಾದವ್ ಮತ್ತು ಮುಸ್ಲಿಮರ ಓಟು ಸಂಪೂರ್ಣವಾಗಿ ಶಿಫ್ಟ್ ಆಗ್ತಿದ್ರೆ ಈ ರೀತಿಯ ರಿಸಲ್ಟ್ ಬರ್ತಿರಲಿಲ್ಲ. ಯಾಕೆ ಹೇಳಿದರೆ 32% ಯಾದವ್ ಮತ್ತು ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ. ಇದುವರೆಗೆ ಅವರನ್ನು ಕೈ ಹಿಡಿದದ್ದು ಈ ವೋಟ್ ಬ್ಯಾಂಕ್. ಈ ವೋಟ್ ಬ್ಯಾಂಕಲ್ಲೂ ಕೂಡ ಒಂದಿಷ್ಟು ಶಿಫ್ಟ್ ಆಗಿದೆ. ನಾವು ಬೇರೆ ಕೆಲವು ಸೀಮಾಂಚಲ ಪ್ರದೇಶದಲ್ಲಿಂದ ಮುಸ್ಲಿಮರ ಹತ್ರ ಮಾತಾಡಿದಾಗ ಅಲ್ಲೂ ಕೆಲವರು ಮುಸ್ಲಿಮ್ ನಾವು NDAಗೆ ವೋಟ್ ಹಾಕ್ತೇವೆ ಅಂತ ಹೇಳ್ತಿದ್ರು. ಯಾಕೆ ಹೇಳಿದರೆ ಮೋದಿ ಅವರ 5 ಕಿಲೋ ಅಕ್ಕಿ ಇದೆಯಲ್ಲ ಅದು ಅಲ್ಲಿ ಸ್ವಲ್ಪ